ಈ ಒಂದು ಪರಿವರ್ತನಾ ಸಮಾವೇಶ ಮೂಲಕ ನಿಮ್ಮ ಪರವಾಗಿ ನೀವು ಎಲ್ಲರೂ ಸೇರಿಕೊಂಡು ಇವತ್ತೊಂದು ಮಾತು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಗೆ ಕೊಡ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನು ಬಹುಶಃ 45 ದಿವಸ ಕಠಿಣವಾದ ದುಡಿಮೆ ಮೂಲಕ ಇತಿಹಾಸದ ತಿರುಗನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋರಿಸಿಕೊಡ್ತೇವೆ. ಅದು ಯಾವುದಂತ ಹೇಳಿದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡ ಪಣವನ್ನು ನಾವು ತೊಡ್ತೇವೆ ಅಂತ ಹೇಳಿಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇವತ್ತು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ರಾಜ್ಯದಲ್ಲಿ ಅತ್ಯಧಿಕ ಬಹುಮತ ಗಳಿಸಿಕೊಂಡು ಈ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಕನಸೆ, ಅದು ನಮ್ಮೆಲ್ಲ ಕಾರ್ಯಕರ್ತರ ಕನಸಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ಅದಕ್ಕಾಗಿ ಬಹುಶಃ ನಾವೆಲ್ಲ ಇವತ್ತು ಕಾರ್ಯಕರ್ತರ ಮಿತ್ರರು, ನಾವು ಬೂತ್ ಮಟ್ಟದ ಕಾರ್ಯಕರ್ತರು, ವಲಯ ಮಟ್ಟದ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಶಾಸಕ ಮಿತ್ರರು, ಸ್ಥಳೀಯ ಮುಖಂಡರು ಸೇರಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಏಕತೆಯಿಂದ ಕಾಂಗ್ರೆಸ್ ಒಂದು, ಕಾಂಗ್ರೆಸ್ಸಿಗರೊಂದು, ಭಾರತ ಒಂದು, ಭಾರತೀಯರೊಂದು ಇದರ ತತ್ವ ಆದರ್ಶನ ಮುಂದೆ ಹೋಗುವ ಮೂಲಕ ನಾವೆಲ್ಲರೂ ಕೂಡ ಅತ್ಯಂತ ಯಶಸ್ವಿ ಆಗಲಿಕ್ಕೆ ನಾವು ತಮ್ಮ ವಿಶೇಷವಾದ ಮಾರ್ಗದರ್ಶನ, ಸಲಹೆ ಸೂಚನೆಗೆ ಅತಿ ಅಗತ್ಯ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಾನು ಕಾರ್ಯಕರ್ತರ ಮಿತ್ರರಿಗೆ ನಾನು ಹೇಳ್ತಾ ಇದ್ದೇನೆ, ಚುನಾವಣೆ ಎಂದು ಹೇಳಿದರೆ ನಾಡಿದ್ದು ನಾಮಿನೇಷನ್ ಹಾಕಿ ಓಟಿನ ದಿವಸ ಮಾತ್ರ ಚುನಾವಣೆ ಅಲ್ಲ, ಅದು ಬಹುಶಃ ಒಂದು ಪ್ರೋಸೆಸ್ ಮಾತ್ರ. ಚುನಾವಣೆ ಅಂದರೆ ಈಗಾಗಲೇ ಚುನಾವಣೆ ಪ್ರಾರಂಭ ಆಗಿದೆ, ಬೂತ್ ಮಟ್ಟದಲ್ಲಿ ತಮ್ಮ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಬೇಕು ನಾನು ಕಲೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಮ್ಮ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತಾಡಲು ಬೇಕಾದಂಥ ಅವಕಾಶ ಇದೆ. ನಮ್ಮ ರಾಜ್ಯದಲ್ಲಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಆಡಳಿತ ಕಾಲದಲ್ಲಿ ಕೊಟ್ಟಂತ ಕೊಡುಗೆ ಹಲವಾರು ಯೋಜನೆಗಳು ಇದೀಗ ನಮಗೆ ದೊಡ್ಡ ಶಕ್ತಿ. ಅದನ್ನು ಮುಂದೆ ತಗೊಂಡು ಹೋಗಿ ಜನರ ಬಳಿಗೆ ಹೋಗಿ ಹೇಳುವಂತ ಕೆಲಸ ಆಗಬೇಕು. ಸಮಾಜದ ಕಟ್ಟ ಕಡೆ ಜನರು ಕೂಡ ಸ್ವಾಭಿಮಾನದ ಬದುಕನ್ನು ಕಾಣಬೇಕಂತ ಹೇಳಿಕೊಂಡು ಇವತ್ತು ಎಲ್ಲ ವರ್ಗದವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ, ಬಡವರಿಗೆ, ಶ್ರೀಮಂತರಿಗೆ ಸಮಾನತೆವಾಗಿ ಇವತ್ತು ಕಾರ್ಯ ಕೊಟ್ಟಂತ ಐತಿಹಾಸಿಕ ಕಾರ್ಯಕ್ರಮಗಳು ಬಹುಶಃ ಅವತ್ತಿನ ಆಡಳಿತವಧಿಯಲ್ಲಿದೆ. ಇದನ್ನೇ ನಾವು ಬಹುಶಃ ಮುಂದೆ ತಕೊಂಡು ಹೋಗಿ ಜನರ ಬಳಿಗೆ ಮುಟ್ಟಿಸುವಂತ ಅವಕಾಶ ಆಗಬೇಕು. ಈಗಿನ ಸಮ್ಮಿಶ್ರ ಸರ್ಕಾರ ಬಂದ ನಂತರ ಕೂಡ ಇಂದಿನ ಸರ್ಕಾರ ಏನೆಲ್ಲ ಜನಪರವಾದ ಕಾರ್ಯ ಹಮ್ಮಿಕೊಂಡು ಬಂದಿದೆ ಅದೆಲ್ಲವೂ ಕೂಡ ಹಮ್ಮಿಕೊಂಡು ಬಂದಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಎಲ್ಲ ವಿಚಾರಗಳು ತಾವು ತಮ್ಮ ಜನರಿಗೆ ಹೇಳುವ ಮೂಲಕ ಬಹುಶಃ ಕೇಂದ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಇರುವಂಥ ವ್ಯತ್ಯಾಸ ಏನಂತ ಹೇಳಿ ಬಹುಶಃ ಜನರಿಗೆ ಮನದಟ್ಟು ಮಾಡೋ ಕೆಲಸ ಆಗಬೇಕು. ಬಹುಶಃ ಇವತ್ತು ಹಲವಾರು ಕಾರ್ಯಕ್ರಮ ಕೊಟ್ಟಂಥ ಸಂದರ್ಭದಲ್ಲಿ ಅದು ಎಲ್ಲ ವರ್ಗದವರಿಗೆ ಬೇರೆ ಬೇರೆ ಕೊಟ್ಟಂಥ ಕಾರ್ಯಕ್ರಮಗಳು. ಬಹುಶಃ ಮಾನ್ಯ ಸಿದ್ದರಾಮಯ್ಯ ಅವರೊಂದು ಮಾತನ್ನು ಹೇಳಿದ್ರು, ನಾವು ಯಾಕೆ ಇಷ್ಟೆಲ್ಲ ಕಾರ್ಯಕ್ರಮ ಕೊಡ್ತೇವೆ, ಬೇರೆ ಬೇರೆ ಜನಸಾಮಾನ್ಯರಿಗೆ ಇಂದಿರಾ ಕ್ಯಾಂಟೀನ್, ಇವತ್ತು 1,20,000 ತನಕ BPL ಕಾರ್ಡ್, ಅದರ ಮುಖಾಂತರ ಆರೋಗ್ಯ ಕರ್ನಾಟಕ, ಬಹುಶಃ ನಮ್ಮ ಹೆಲ್ತ್ ಸ್ಕೀಮ್ ಎಲ್ಲ ಉಚಿತವಾಗಿ ಅಕ್ಕಿ, ಬಹುಶಃ ಎಲ್ಲ ಈ ಕಾರ್ಯಕ್ರಮ ಯಾಕೆ ಕೊಡ್ತಾರೆ ಅಂತ ಹೇಳಿದಾಗ ಬಹುಶಃ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತು ಯಾವುದಂತ ಹೇಳಿದ್ರೆ, ಈ ದೇಶದ ಆರ್ಥಿಕ ಸಂಪತ್ತಿನಲ್ಲಿ ಕೆಲವರಿಗೆ ಮಾತ್ರ ತಿನ್ನುವ ಹಕ್ಕಂತಲ್ಲ, ಈ ಆರ್ಥಿಕ ಸಂಪತ್ತಲ್ಲಿ ಈ ರಾಜ್ಯದ ಪ್ರತಿಯೊಬ್ಬ ಕಡು ಬಡವನಿಗೆ ಕೂಡ ತಿನ್ನುವ ಹಕ್ಕಿದೆ, ಅದಕ್ಕಾಗಿ ಸಮಾಜ ಪಾಲ್ಗೊಳ್ಳುವ ಅವಕಾಶ ಮಾಡ್ತದೆ ಹೇಳಿದ್ರು. ಅದನ್ನು ಬಹುಶಃ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ಕೇಳಬೇಕಾಗಿದೆ. ಇವತ್ತು ಅಧಿಕಾರಕ್ಕೆ ಬಂದ ನಂತರ ಜನಸಾಮಾನ್ಯರಿಗೆ ಯಾವ್ದಾದ್ರು ಒಂದೇ ಒಂದು ಕಾರ್ಯಕ್ರಮ ಇದು ಕೊಟ್ಟಿದ್ದಾರೆ ಅಂತ ಹೇಳಿ ಬಹುಶಃ ನಾವು ಕೇಳಬೇಕು. ಬೇರೆ ಭಾವನಾತ್ಮಕವಾದ ವಿಚಾರ ಇಟ್ಟುಕೊಂಡು ಹಲವಾರು ಬಹುಶಃ ಇನ್ನಿತರ ಹಲವಾರು ಸಮಸ್ಯೆ ಇತ್ತು ಮುಂದೆ ಅದರ ಬಹುಶಃ ಪ್ರಯೋಜನ ಪಡೆದುಕೊಂಡು ಬಹುಶಃ ಇವತ್ತು ರಾಜಕೀಯವಾಗಿ ಲಾಭ ತಗೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಪ್ರಯತ್ನ ಮಾಡಬೇಕು. ಜನಸಾಮಾನ್ಯರ ಹೊಟ್ಟೆ ತುಂಬಲು, ಜನಸಾಮಾನ್ಯರ ಸ್ವಾಭಿಮಾನ ಬದುಕು ಕಾಣಲು ಯಾವ್ದಾದ್ರು ಒಂದೇ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ನಾವು ಧೈರ್ಯವಾಗಿ ಬಿಜೆಪಿ ಕಾರ್ಯಕರ್ತರ ಮತ್ತೆ ಬಿಜೆಪಿ ನಾಯಕರದ್ದು ನಾವು ಕೇಳಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ದೇಶದ ಪಾರ್ಲಿಮೆಂಟ್ ಅಲ್ಲಿ 5 ವರ್ಷದಲ್ಲಿ ಒಂದೇ ಒಂದು ದಿವಸ ಕೂಡ ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ, ಈ ದೇಶದ ಯುವಕರ ಬಗ್ಗೆ ಚರ್ಚೆ ಆಗಲಿಲ್ಲ. ಪಾರ್ಲಿಮೆಂಟ್ 5 ವರ್ಷ ಈ ದೇಶದ ರೈತರ ಬಗ್ಗೆ ಚರ್ಚೆ ಆಗಲಿಲ್ಲ, ಈ ದೇಶದ ಮಹಿಳೆಯರ ಬಗ್ಗೆ ಚರ್ಚೆ ಇಲ್ಲ, ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಚರ್ಚೆ ಇಲ್ಲ, ಈ ದೇಶದ ಯುವ ಜನಾಂಗ ಹೇಗೆ ಸೃಷ್ಟಿಸಬೇಕೆಂಬ ಒಂದೇ ಒಂದು ಚರ್ಚೆ ಇಲ್ಲದಲ್ಲದ ವಿಚಾರ ಇಟ್ಟುಕೊಂಡು ಬಹುಶಃ ಮುಂದೆ ಹೋಗುವಂತ ಅವಕಾಶ ಆಯಿತು. ಆದರೆ ಇದೆಲ್ಲ ಯಾವ ಒಂದು ಮಾತು ಕೂಡ ಇವತ್ತು ಈಡೇರಲಿಲ್ಲ. ದೀರ್ಘವಾಗಿ ನಮ್ಮ ನಾಯಕರು ಇವತ್ತು ಎಲ್ಲ ವಿಚಾರಗಳು ನಿಮ್ಗೆ ಹೇಳಲಿಕ್ಕೆ ಮತ್ತೆ ಅದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇವತ್ತು ಹೋಗುದಿಲ್ಲ. ನಾವಿವತ್ತು ಧೈರ್ಯವಾಗಿ ಇವತ್ತು ಕೇಳಬೇಕು.
ಬಿಜೆಪಿಯವರು ಈ ದೇಶದ ಜನತೆಗೆ ಇವತ್ತು ಉತ್ತರ ಕೊಡಬೇಕನ್ನು ನಾವು ಕೇಳಬೇಕಾಗ್ತದೆ. ಯಾಕಾಗಿ ಬಹುಶಃ ನೀತಿ ಆಯೋಗ ಅಂತ ಬಂದಾಗ ಮಾಡಿದ್ವಿ, ಪ್ಲಾನಿಂಗ್ ಕಮಿಷನ್ ಬೇಡ, ನೀತಿ ಆಯೋಗ ಅಂತ ಹೇಳಿದ್ರು. ಈಗ ನಾವು ಕೇಳ್ತಾ ಇದ್ದೇವೆ, ನೀತಿ ಆಯೋಗದ ಅಧ್ಯಕ್ಷರು ಯಾಕೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ, ಕೇಂದ್ರ ಸರ್ಕಾರದ ಜನತೆಗೆ ತಿಳಿಸ್ಬೇಕನ್ನು ನಾನು ಹೇಳ್ತೇನೆ. ರಿಸರ್ವ್ ಬ್ಯಾಂಕಿನ ಮುಖ್ಯಸ್ಥರು ರಾಜೀನಾಮೆ ಕೊಟ್ಟು ನನಗೆ ಸಾಹಸ ಬೇಡ ಅಂತ ಹೊರಗೆ ಹೋಗ್ತಾರೆ. ಸಿಬಿಐ ಮುಖ್ಯಸ್ಥರ ಮನೆಗೆ ರಾತ್ರಿ 12 ಗಂಟೆಗೆ ಫ್ಯಾಕ್ಸ್ ಬಂದವರು ರಜೆಯಲ್ಲಿ ಕಳಿಸುವಂತ ಕೆಲಸ ಆಗ್ತದೆ. ಜಡ್ಜ್ ಸುಪ್ರೀಂ ಕೋರ್ಟ್ನ 4 ಜಡ್ಜ್ಗಳು ಬಂದು ಹೇಳ್ತಾರೆ ನಮಗೆ ದಮ್ಮು ಕಟ್ಟುವಂತ ಪರಿಸ್ಥಿತಿಯಲ್ಲಿದೆ, ನಮಗೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅಂತೇಳಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಜೊತೆ ಬಹಿರಂಗವಾಗಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಮಾಡ್ತಾರೆ. ನಿರುದ್ಯೋಗ ಸಂಬಂಧಪಟ್ಟಾಗ ಅಂಕಿಅಂಶಗಳ ಮುಖ್ಯಸ್ಥರು ಹೇಳ್ತಾರೆ 40 ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ನಿರುದ್ಯೋಗ ಸೃಷ್ಟಿ ಆಯ್ತು ಅಂತ ಹೇಳಿ ಅವರು ರಾಜೀನಾಮೆ ಕೊಟ್ಟು ಹೋಗುವಂತ ವಿಚಾರ ಇವತ್ತು ಮನೆಗೆ ಹೋಗುವಂತ ವಿಚಾರ ಆಗ್ತದೆ. ಯಾಕಾಗಿ ಆಗ್ತದೆ ಅಂತ ಹೇಳಿ ಬಹುಶಃ ಇವತ್ತು ಜನತೆಗೆ ಉತ್ತರ ಕೊಡುವಂತ ಕೆಲಸ ಆಗ್ಬೇಕು. ಬಹುಶಃ ಧೈರ್ಯವಾಗಿ ಕೇಳುವಂತ ಶಕ್ತಿ ಅದು ಪ್ರತಿಯೊಂದು ಕಾಂಗ್ರೆಸ್ ಕೂಡ ಬರಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ರೀತಿಯಲ್ಲಿ ಬಹುಶಃ ನಾವು ಪಕ್ಷ ತಳಮಟ್ಟ ಮುಖಾಂತರ ಸಂಘಟಿಸಿಕೊಂಡು ಬರುವಂತ ಅವಕಾಶ ಆಗ್ಬೇಕು. ಇವತ್ತು ರಾಫೇಲ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧೀಜಿ ಪ್ರಥಮ ದಿನದಲ್ಲೇ ಹಲವಾರು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ದೇಶದ ಜನತೆ ಇವತ್ತು ಕೇಳಬೇಕಾಗ್ತದೆ, ಯಾಕೆ ನೀವು HAL ಕೊಟ್ಟಂತ ಟೆಂಡರ್ ಅನ್ನು ಕರೆದು HAL ಟೆಂಡರ್ ರದ್ದುಪಡಿಸಿದ್ದು ಯಾಕೆ? ಈ HAL ಟೆಂಡರ್ ರದ್ದುಪಡಿಸಿ ನೀವು ಕೊಟ್ಟದ್ದು ಯಾರಿಗೆ? 15 ದಿವಸದಲ್ಲಿ ತಯಾರಾದ ಒಂದು ಕಂಪನಿ ಅವರೊಂದು ಪ್ಲಾಸ್ಟಿಕ್ ಫ್ಲೈಟ್ ಕೂಡ ತಯಾರು ಮಾಡಲಿಲ್ಲ. HAL ತೆಗೆದು ಈ ಪ್ಲಾಸ್ಟಿಕ್ ಫ್ಲೈಟ್ ತಯಾರು ಮಾಡಿದವರಿಗೆ ನೀವು ಕೊಡುವಂತ ಅಗತ್ಯತೆ ಏನಿತ್ತು? ಇದರ ರೇಟನ್ನು ಜಾಸ್ತಿ ಮಾಡೋದು ಅವಕಾಶ ಏನಿತ್ತು ಅಂತ ನಾವು ಇವತ್ತು ಕೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಎಲ್ಲ ವಿಚಾರಗಳ ಕ್ವಶನ್ ಕೇಳುವ ಹಂತಕ್ಕೆ ಇವತ್ತು ಬರಬೇಕು. ರಾಹುಲ್ ಗಾಂಧೀಜಿ ಅವತ್ತು ಹೇಳಿದ್ರು ಈ ದೇಶದ ಚೌಕಿದಾರ್ ಅಂತ ಯಾರು ಹೇಳಿಕೊಂಡು ಬಂದ್ರ, ಈ ದೇಶದ ಚೌಕಿದಾರ್ ಚೋರ್ ಆಗಿದ್ದಾರೆ ಅಂತೇಳಿ ಬಹುಶಃ ಅವತ್ತೇ ಇವತ್ತು ಹೇಳಿದ್ದಾರೆ. ಯಾವ್ದು ರಾಹುಲ್ ಗಾಂಧೀಜಿ ಅವರು ಹೇಳಿದಾರ ಆ ಮಾತು ಇವತ್ತು ಸತ್ಯವಾಗಿದೆ. ರಾಫೇಲ್ ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ಬಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ದಾಖಲೆ ಕೇಳಿದಾಗ ನಮ್ಮ ಅಡ್ವೊಕೇಟ್ ಜನರಲ್ ಹೇಳ್ತಾರೆ ನಮ್ಮ ಡಾಕ್ಯುಮೆಂಟ್ ಅನ್ನು ಯಾರ ಕದ್ದು ತಕೊಂಡು ಹೋಗಿದ್ದಾರೆ ಎಂಬ ಮಾತನ್ನು ಹೇಳುವಂತ ವಿಚಾರ ಮಿಸ್ಸಿಂಗ್ ಅಂತ ಹೇಳುವ ಪರಿಸ್ಥಿತಿ ಆಗಿದೆ. ನಾವಿವತ್ತು ಹೇಳ್ತೇವೆ ಅಡ್ವೊಕೇಟ್ ಜನರಲ್ಗೆ ಯಾರು ಕದ್ದುಕೊಂಡು ಹೋಗ್ಲಿಲ್ಲ, ಚೌಕಿದಾರ್ ಚೋರ್ ಅಂತ ಹೇಳ ಉದ್ದೇಶವೇ ಇದೇ ಉದ್ದೇಶ ಇಟ್ಕೊಂಡ ವಿಚಾರ ಹಾಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂತ ಅವಕಾಶ ಆಗಬೇಕು. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸದಾ 24 ವರ್ಷದಿಂದ ಇವತ್ತು ಬಿಜೆಪಿಯ ಸಂಸದರಿದ್ದಾರೆ. ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಟ್ಟಂತ ಈ ಕ್ಷೇತ್ರ ಕೊಟ್ಟಂತ ಕೊಡುಗೆ ಏನಂತ ನಾವು ಇವತ್ತು ಕೇಳಬೇಕು. ನಮ್ಮ ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಯಾವುದಾದ್ರು ಒಂದು ಜನಪರವಾದ ಯೋಜನೆ ಇವತ್ತು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಿದೆ ಅಂತ ನಮಗೆ ಹೇಳಬೇಕಾಗ್ತದೆ. ಇವತ್ತು ಮಂಗಳೂರಿನಿಂದ ತಲಪಾಡಿ ಹೋಗುವಂತ ರಸ್ತೆ ಸರಿ ಇಲ್ಲ, ಮಾಣಿಯಿಂದ ಶಿರಾಡಿ ಹೋಗೋ ರಸ್ತೆ ಸರಿ ಇಲ್ಲ, ನಂತೂರಿಂದ ಕಾರ್ಕಲ್ ಹೋಗುವಂತ ಹೈವೇ ಸರಿ ಇಲ್ಲ, ಚಾರ್ಮಾಡಿ ಘಾಟ್ ಸರಿ ಇಲ್ಲ. ಯಾವುದು ಸಂಬಂಧ ಯಾವ ಕೆಲಸ ಆಗುವಂಥದ್ದು? ಚುನಾವಣೆ ಬರೋ ಸಂದರ್ಭದಲ್ಲಿ ಬೇರೆ ಬೇರೆ ಶಂಕುಸ್ಥಾಪನೆ ಮಾಡುವ ಮೂಲಕ ಇದು ಯಾವಾಗ ಇನ್ನು ಆಗ್ತಂತ ನೋಡುವಂಥ ವಿಚಾರ. ಕಳೆದ 10 ವರ್ಷಗಳಲ್ಲಿ ಇಲ್ಲಿ ಆದಂಥ ಕಾರ್ಯಕ್ರಮ ಏನು? ಅದು ಬಿಟ್ಟು CPCR ಏನು ಕಾಂಗ್ರೆಸ್ ಮಾಡಿದೆ, ರೈತರ ತೆಂಗು ಬೆಳೆಗಾರರಿಗೆ ರೈತರಿಗೆ ಬೇಕಾಗಿ ಅದನ್ನು ಬಂದ್ ಮಾಡುವಂಥ ವಿಚಾರ ಆಯಿತು. ನಮ್ಮ ಮಂಗಳೂರು ಪೋರ್ಟ್ ಯಾವುದು ಬಹುಶಃ ಅವತ್ತು ಕಾಂಗ್ರೆಸ್ ಪಕ್ಷ ಮಂಗಳೂರು ಪೋರ್ಟ್ ಬಹುಶಃ ನಮ್ಮ ಏರ್ಪೋರ್ಟ್ ನಿರ್ಮಾಣ ಮಾಡಿದ್ದ ಅದನ್ನು ಪ್ರೈವೇಟ್ ಮಾಡ್ಲಿಕ್ಕೆ ಹೊರಟರು. ಯಾವೊಂದು BSNL ಕಂಪನಿ 40,000 ಕೋಟಿ ಲಾಭದಲ್ಲಿದ್ದ BSNL ಕಂಪನಿಯ ಪರಿಸ್ಥಿತಿ ಅಂತ ಹೇಳಿದ್ರೆ ಸರಿಯಾಗಿ ವೇತನ ಸಿಕ್ಕುವುದಿಲ್ಲ ಅಂತ ಅಲ್ಲಿಯ ಕೆಲಸಗಾರತ್ತು ಬಂದು ದೂರ್ತಾ ಇದ್ದಾರೆ. ನಾನು ಬಹುಶಃ ಸಂಸದರಿಗೆ ಮತ್ತು ಟೆಲಿಕಮ್ಯುನಿಕೇಶನ್ ಮಿನಿಸ್ಟರ್ ಕೇಳ್ತಾ ಇದ್ದೇವೆ, ಕಳೆದ 5 ವರ್ಷದಲ್ಲಿ BSNL ಎಷ್ಟು ಟವರ್ ನೀವು ಹಾಕಿದ್ದೀರಿ ಅಂತ ನೀವು ಹೇಳಿ. ಒಂದೇ ಒಂದು ಟವರ್ ಕೂಡ ಹಾಕುವಂತ ಯೋಗ್ಯತೆ ಈ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ಇರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ದೀರ್ಘವಾಗಿ ಬಹುಶಃ ನಾನು ಇವತ್ತು ಮಾತಾಡಿದೆ. ಎಲ್ಲ ಕಡೆ ಕೂಡ ಇವತ್ತು ನಮ್ಮ ಪರಿಸ್ಥಿತಿ ಏನು? ಒಂದು ಬಹುಶಃ ಅತ್ಯಂತ ಪ್ರತಿಷ್ಠೆ ಉಳ್ಳಂತಹ ವಿಜಯ ಬ್ಯಾಂಕ್ ಬಹುಶಃ ಇವತ್ತು ಆಯ್ತು. ನಮ್ಮ ಜಿಲ್ಲೆಯಲ್ಲಿ ತಂದೆಲ್ಲ ವಿಜಯ ಬ್ಯಾಂಕಿನ ಇವತ್ತು ಬ್ರಾಂಚ್ಗಳು ಕ್ಲೋಸ್ ಆಗ್ತಾ ಬಂತು. ರಿಲಯನ್ಸ್ನ ಪೆಟ್ರೋಲ್ ಪಂಪ್ ಎಲ್ಲ ಇವತ್ತು ಓಪನ್ ಆಗುವಂತ ಪರಿಸ್ಥಿತಿಯೇ ಇವತ್ತು ಬಹುಶಃ ಬಿಜೆಪಿ ಸಂಸದರು ಮತ್ತು ಬಿಜೆಪಿ ಕೊಟ್ಟಂತ ಕೊಡುಗೆ ಅಂತ ನಾವು ಹೇಳಲಿಕ್ಕೆ ನಾವು ಇವತ್ತು ಬಯಸೋದು. ಹಲವಾರು ಬೇರೆ ಬೇರೆ ವಿಚಾರಗಳಿದೆ. ನಾನು ಬಹುಶಃ ಒಬ್ಬ ಸೋದರನಾಗಿ ನಾವು ಹೇಳಿದಿಷ್ಟೇ, ನಾನಿರಲಿ, ರಮಣಾಥ ಇರಲಿ, ಐವನ್ ಇರಲಿ, JR ಲೋಬರ್ ಇರಲಿ, ಅಭಯ್ ಚಂದ್ರ ಜೈನ್ ಇರಲಿ, ಮೊಯ್ದೀನ್ ಬಾವ್ ಇರಲಿ, ಶಕುಂತಲಾ ಶೆಟ್ಟಿ ಇರಲಿ, ವಸಂತ್ ಬಂಗೇರ್ ಇರಲಿ, ಡಿ ರಘು ಇರಲಿ, ವಿನಯ್ ಕುಮಾರ್ ಸ್ವರ್ಗ ಇರಲಿ, ಹರೀಶ್ ಕುಮಾರ್ ಇರಲಿ, ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಬಹುಶಃ ನಾವು ಪಕ್ಷಕ್ಕಾಗಿ ಹೊರಗೆ ದುಡಿಯುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನಾವೆಲ್ಲರೂ ಕೂಡ ಬೂತ್ ಮಟ್ಟ ಎಲ್ಲ ಒಗ್ಗಟ್ಟು, ಯಾವುದೇ ಒಂದು ವೈಮನಸ್ಸಿಲ್ಲ, ಒಗ್ಗಟ್ಟಿಂದ ಒಂದು ಶಕ್ತಿಯುತವಾಗಿ ನಾವು ಕೆಲಸ ಮಾಡಿ
ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡುವಂತ ಅವಕಾಶ ಆಗಬೇಕು. ನಮ್ಮ ಜಿಲ್ಲೆಗೆ ಅತ್ಯುತ್ತಮವಾದ ಉತ್ತಮವಾದ ನಾಯಕತ್ವ ಮಾರ್ಗದರ್ಶನ ಕೊಡಿದೆ. ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಜಿ ಅವರು, ವೀರಪ್ಪ ಮೊಯ್ಲಿ ಅವರು, ಜನಾರ್ದನ್ ಪೂಜಾರಿ ಅವರು ಇವರೆಲ್ಲ ಆಶೀರ್ವಾದ ಪಡೆದುಕೊಂಡು ನಾವೆಲ್ಲರೂ ಹಿರಿಯ ಕಿರೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ರಾಜ್ಯ ಮಟ್ಟದ ನಾಯಕರಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಪರಮೇಶ್ವರು, ದಿನೇಶ್ ಗುಂಡೂರಾವ್, ಬಹುಶಃ ಇವತ್ತು ವೇಣುಗೋಪಾಲ್ ಜಿ ಮತ್ತು ಬಹುಶಃ ವಿಷ್ಣುವಂತರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮೇಲಿನ ಕೆಳಗೆ ತನಕ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋಗುವಂತ ಅವಕಾಶ ನಾವು ಇವತ್ತು ಪಡ್ಕೊಳ್ಳುವಂತ ನಾನು ಇವತ್ತು ಹೇಳಿಕೊಳ್ತಾ, ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ನಿಮ್ಮೆಲ್ಲರ ಸೋದರನಾಗಿ ಸೇವೆ ಮಾಡಿದ ಅವಕಾಶ ಸಿಕ್ಕಿದ ಸಂದರ್ಭದಲ್ಲಿ ಬಹುಶಃ ಪಕ್ಷದ ಕಾರ್ಯಕರ್ತರಿಗೆ ನ್ಯಾಯಗೋಸ್ಕರ ಕೆಲಸ ಹಂತ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ. ನಾನೊಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಬಹುಶಃ ನಿಮ್ಗೆ ಎಲ್ಲರಿಗೂ ಪ್ರಯೋಜನ ಆಗ್ತದೆ. ಬಹುಶಃ ಎಷ್ಟು ಜನಕ್ಕೆ ಅದರಲ್ಲಿ ಬಹುಶಃ ಯಶಸ್ವಿ ನಾವು ಬೇರೆ ಬೇರೆ ಹುದ್ದೆಗಳಿಗೆ ಕೊಡ್ಲಿಕ್ಕೆ ಎಷ್ಟು ಆಗ್ತಾ ಇರಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಅದು ಒಂದು ಮಾತು ಸ್ಪಷ್ಟ, ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅವ್ರಿಗೆ ಖಂಡಿತವಾಗಿ ಯಾವ್ದು ಅವಕಾಶ ಕೊಡಲಿಲ್ಲ ಎಂಬ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಅವಕಾಶ ಮಾಡಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆ, ಅಭಿನಂದನೆ, ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ಹರೀಶ್ ಕುಮಾರ್ ಅವರಿಗೂ, DCC ಅವರಿಗೂ, KPCC ಅವರಿಗೂ, ಇನ್ನಿತರ ಎಲ್ಲ ನಮ್ಮ ಮುಖಂಡರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.